ನಮಸ್ಕಾರ, ಪೊಲೀಸ್ ನ್ಯೂಸ್ 007ಗೆ ಸ್ವಾಗತ. ಇವತ್ತಿನ ವಿಶೇಷ ಸುದ್ದಿ ಏನಿದೆ ತಿಳಿಯೋಣ ಬನ್ನಿ. ಪಿಎಸ್ಐ ಯರಿಯಪ್ಪ ಹಾಗೂ ಎ ಮಣಿಕಂಠ ಪಿಎಸ್ಐ ವರ್ಗಾವಣೆ ರಾಜಕೀಯ ಪಡಸಾಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬೆಳಗನೂರು ಪೊಲೀಸ್ ಠಾಣೆಯ ಪಿಎಸ್ಐ ಯರಿಯಪ್ಪ ಹಾಗೂ ಹೂವಿನ ಹಡಗಲಿ ಠಾಣೆಯ ಮಣಿಕಂಠ ಇವರ ವರ್ಗಾವಣೆ ಆದೇಶ ರದ್ದುಗೊಳಿಸಿ ಪೊಲೀಸ್ ಇಲಾಖೆ ಆದೇಶ ಮಾಡಿದೆ. ರಾಜಕೀಯ ಪಡಸಾಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಪಿಎಸ್ಐ ಯರಿಯಪ್ಪ ಅವರು ಸೇವಾ ಅವಧಿ ಮುಗಿದ ಕಾರಣ ಬೆಳಗನೂರು ಪೊಲೀಸ್ ಠಾಣೆಯಿಂದ ಅವರನ್ನು ಮಸ್ಕಿ ತಾಲೂಕಿನ ತುರುವಿಹಾಳ ಪೊಲೀಸ್ ಠಾಣೆಗೆ ಸರ್ಕಾರದ ಆದೇಶ ನೇಮಕವಾಗಿತ್ತು. ಹೂವಿನ ಹಡಗಲಿ ಪೊಲೀಸ್ ಠಾಣೆಯ ಪಿಎಸ್ಐ ಕೆಎಚ್ ಮಣಿಕಂಠ ಅವರನ್ನು ಬೆಳಗನೂರು ಪೊಲೀಸ್ ಠಾಣೆಗೆ ದಿನಾಂಕ 25/6/2026 ವರ್ಗಾವಣೆ ಮಾಡಿ ಡಾಕ್ಟರ್ ಪಿಎಸ್ ಹರ್ಷ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ದಿನಾಂಕ ಆದೇಶ ಮಾಡಿದ್ದರು. ಪಿಎಸ್ಐ ಸಿವಿಲ್ ಅವರುಗಳನ್ನು ವರ್ಗಾವಣೆಗೊಳಿಸಿದ ಬಗ್ಗೆ ಉಲ್ಲೇಖ ಕಚೇರಿಯ ಆದೇಶ ಸಮಸ್ಯೆಯ ಪಿಎಸ್ಐ ಸಿವಿಲ್ ಅವರುಗಳನ್ನು ವರ್ಗಾವಣೆಗೊಳಿಸಿದ ಬಗ್ಗೆ ಉಲ್ಲೇಖ ಕಚೇರಿಯ ಆದೇಶ ಸಮಸಂಖ್ಯೆಯ ದಿನಾಂಕ 25/6/2026 OB ನಂಬರ್ 496/2026 ವರ್ಗಾವಣೆಗೊಳಿಸಿದ ಆದೇಶವನ್ನು ಮೊಹರಂ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಮಾತ್ರ 26/6/2026 ಆದೇಶ ಮಾಡಿದ್ದಾರೆ. ಸದರಿ ಆದೇಶವನ್ನು ರದ್ದುಗೊಳಿಸಿ ಬಳ್ಳಾರಿ ವಲಯ ಪೊಲೀಸ್ ಮಹಾನಿರೀಕ್ಷಕರು 25/6/2026 ಪೊಲೀಸ್ ಮಹಾನಿರೀಕ್ಷಕರು ವರ್ಗಾವಣೆ ಮಾಡಿ ಮರುದಿನವೇ ವರ್ಗಾವಣೆ ಆದೇಶ ರದ್ದುಗೊಳಿಸಿರುವುದು ಇಲಾಖೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಆದರೆ ಮುಂದೆ ವರ್ಗಾವಣೆ ಆದೇಶವು ರಾಜಕೀಯ ಪಡಸಾಲೆಯಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತಿದೆ ಕಾದು ನೋಡಬೇಕಿದೆ.